ಎತ್ಕೋತೀರಾ? ಭಯನಾ? ಭಯ ಪಡ್ಬೇಡಿ, ನಾನಿದ್ದೀನಲ್ಲ. ಮಗು ಮೇಲಿರೋ ಪ್ರೀತಿ, ಕಾಳಜಿ, ಮಮತೆ ಎಲ್ಲ ನೋಡ್ತಾ ಇದ್ರೆ ನೀವು ಮಗುನ ತುಂಬಾ ಚೆನ್ನಾಗಿ ನೋಡ್ಕೋತೀರಾ ಅನ್ನಿಸ್ತಾ ಇದೆ. ತಗೊಳ್ಳಿ, ಎತ್ಕೊಳ್ಳಿ. ಅತ್ತಿತ್ತ ನೋಡದಿರು, ಹತ್ತು ಹೊರಳಾಡದಿರು, ನಿತೆ ಬರುವಳು ಕತ್ತು ಮಲಗು ಮಗುವೆ, ಜೋ 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 ಜೋ. ಮಲಗು ಮಗುವೆ, ಜೋ. ಹಾಡಾಡೋದು ಯಾಕೆ ನಿಲ್ಸಿದ್ರಿ? ನಾನು ಬಂದ್ರೆ ಹಾಡಾಡಲ್ವಾ? ಹಾಡು ನಿಲ್ಸಿದ್ದು ಅದಕ್ಕಲ್ಲ, ಮಗು ಮಲಗಿದ್ದಾಯ್ತಲ್ಲ ಅದಕ್ಕೆ. ಓಹೋ, ಪರವಾಗಿಲ್ವೇ, ಇಷ್ಟೆಲ್ಲ ಅರ್ಥ ಆಗ್ತಿದೆ. ಮಗುನ್ ಮಲಗಿಸೋದು ಎಷ್ಟು ಸುಲಭ ಅಂತ ನನಗೆ ಗೊತ್ತೇ ಇರಲಿಲ್ಲ. ನಾನಂತೂ ಎಷ್ಟೋ ಸರಿ ಗಂಟೆ ತೊಟ್ಲು ತೂಗಿದ್ದೀನಿ. ತೊಟ್ಲು ತೂಗೋದಕ್ಕೂ ಜೋಗುಳ ಹಾಡಿ ಮಲಗಿಸೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಹಾಡು ಹಾಡಿ ಮಲಗಿಸಿದ್ರೆ ನೆಮ್ಮದಿಯಿಂದ ಮಲಗತ್ತೆ. ಸಂಗೀತಕ್ಕೆ ಆ ಶಕ್ತಿ ಇದೆ. ಸಂಗೀತಕ್ಕೆ ಮಾತ್ರ ಅಲ್ಲ, ಹಾಡಾಡೋರ್ಗೂ ಅಷ್ಟೇ ಶಕ್ತಿ ಇದೆ. ಅಮ್ಮ ತಗೊಳ್ಳಿ, ಸಿರಿ ಕೊಟ್ಟು ಕಳ್ಸೋರು. ತಗೊಳ್ಳಿ, ತಾತ ನಿಮಗೋಸ್ಕರ ಡ್ರಾಯಿಂಗ್ ಶೀಟು, ಪೆನ್ನು, ಪೆನ್ಸಿಲ್ ಎಲ್ಲ ಕೊಟ್ಟು ಕಳಿಸಿದ್ದಾರೆ. ಜುಗ್ಗ ಮಾವ ನಿಮ್ಗೆ ಅಂತ ಚಾಕ್ಲೇಟ್ ಕೊಟ್ಟಿದ್ದಾರೆ. ಅಮ್ಮ, ಏನ್ ಆಶ್ಚರ್ಯ ಇದು, ನಿಜವಾಗ್ಲೂ ಇವರೇ ಮಾತಾಡ್ತಿರೋದಾ? ಹೌದು ಪಾಪು, ಆಗೊಂದು ಈಗೊಂದು ಹೀಗೆ ಮಾತಾಡ್ತಾರೆ. ನಮ್ಮ ಮಾತುಗಳಿಗೆ ರಿಯಾಕ್ಟ್ ಮಾಡ್ತಾರೆ. ಅಂದ್ರೆ ಡಾಕ್ಟರ್ ಹೇಳಿದಾಗೆ ದಿನೇ ದಿನೇ ಚೇತರಿಸ್ಕೊತಿದ್ದಾರೆ ಅಂತ ಆಯ್ತು. ಅಷ್ಟೇ ಅಲ್ಲ, ಅಡುಗೆ ಮಾಡೋದಕ್ಕೆ ಸಹಾಯನೂ ಮಾಡ್ತಾರೆ. ಅವರೇ ತರಕಾರಿ ಎಲ್ಲ ಹೆಚ್ಚಿ ಪಲ್ಯನೂ ಮಾಡಿದ್ರು. ಹೌದಾ? ಸೂಪರ್ ಅಮ್ಮ, ಕಲ್ಲನ್ನೇ ಕರಗಿಸೋಂತ ಪ್ರೀತಿ ನಿಂದು. ಅಂತದ್ರಲ್ಲಿ ಇವ್ರು ಹುಷಾರಾಗ್ತಿದ್ರೆ ಅಂದ್ರೆ ಆಶ್ಚರ್ಯ ಏನಿಲ್ಲ ಬಿಡು. ಸಾಕು, ಹೋಗ. ಬಂದಿರೋ ಕೆಲಸ ಏನಿದೆಯೋ ಅದನ್ನ ಮಾಡು. ಹೌದಲ್ವಾ? ಎಲ್ಲಿ ಅಭಿ ಸಾಹೇಬ್ರು ಇನ್ನೂ ಎದ್ದಿಲ್ಲ?